ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಲ್ಲಿ ಆಲ್ಮೋಸ್ಟ್ ನಾನು ಎಲ್ರಿಗೂ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಹಣ ಜಮೆ ಆಗಿದೆಯೋ ಆಗಿಲ್ವೋ, ಸರ್ಕಾರದ ಕಡೆಯಿಂದ ಹಣ ಜಮೆ ಆಗಿದೆಯೋ ಆಗಿಲ್ವೋ ಅನ್ನುವಂಥದ್ದು ತುಂಬ ಜನ ಇನ್ನೂ ಕೂಡ ಕನ್ಫ್ಯೂಷನಲ್ಲಿ ಇದ್ದೀರಾ. ಅಂದರೆ ಆಲ್ಮೋಸ್ಟ್ ತುಂಬ ಜನ ಕನ್ಫ್ಯೂಷನಲ್ಲಿ ಇದ್ದೀರಾ. ಈಗ ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಜಮೆ ಆಗಲ್ಲ, ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಕಂಪ್ಲೀಟಾಗಿ ವಿಡಿಯೋವನ್ನು ಕೊನೆವರೆಗೂ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿದರೆ ಹಣ ಬರೋದಿಲ್ಲ. ನಾನು ಆಲ್ರೆಡಿ ಹೇಳಿದೆ. ಖಂಡಿತವಾಗ್ಲೂ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರಿಗೆ ಆಲ್ಮೋಸ್ಟ್ ನಾನು ತಿಳಿಸ್ಕೊಟ್ಟಿದ್ದೆ, ಆನ್ ದ ಪಾಯಿಂಟ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಗೃಹಲಕ್ಷ್ಮಿ ಯೋಜನೆ ಹಣ ಈ ದಿನದಂದು ಬರುತ್ತೆ ಅನ್ನುವಂಥದ್ದು. ಯಾವ ದಿನದಂದು ಬರುತ್ತೆ, ಈಗ ಯಾರಿಗೆಲ್ಲ ಹಣ ಬರುತ್ತೆ ಅಂದರೆ ಒಂದಿಷ್ಟು ಜನರಿಗೆ ಸಣ್ಣ ಕನ್ಫ್ಯೂಷನ್ ಇದೆ. ಅಂತಂದರೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಹಣ ಬರುತ್ತೋ ಬರೋದಿಲ್ವೋ, ಈ ರೀತಿಯ ಒಂದು ಕನ್ಫ್ಯೂಷನಲ್ಲಿ ಇದ್ದಾರೆ. ಏನು ಮಾಡುವಂಥದ್ದು ಅನ್ನುವಂಥದ್ದು ತುಂಬ ಜನರ ಕ್ವೆಶ್ಚನ್. ಏನು ಮಾಡಬೇಕು ಈಗ ತುಂಬ ಜನ ಕೇಳಿದ್ದೀರ. ಅಂದರೆ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಹೇಳಿದ್ದೀರ, ಹಣ ಜಮೆ ಆಗಿಲ್ಲ ಸರ್, ಹಣ ಬಂದಿಲ್ಲ ಸರ್, ನಮ್ಗೆ ತಿಳಿಸ್ಕೊಡಿ ಸರ್, ಅಪ್ಡೇಟ್ ಕೊಡಿ ಸರ್ ಅನ್ನುವಂಥದ್ದನ್ನು ತುಂಬ ಜನ ಹೇಳಿದ್ದೀರ. ಏನು ಮಾಡಬೇಕು ಈಗ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ವರಿ ಆಗುವಂಥದ್ದು ಏನಿಲ್ಲ. ಖಂಡಿತವಾಗ್ಲೂ ಆನ್ ದ ಪಾಯಿಂಟ್ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದ ಮುಖಾಂತರ. ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಕಾಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮಗೆ ಎಷ್ಟು ಹಣ ಬಂದಿಲ್ಲ, ಯಾರಿಗೆ ಹಣ ಬಂದಿಲ್ಲ, ಯಾವಾಗೆಲ್ಲ ಹಣ ಜಮೆ ಆಗೋದು ನಿಂತಿದೆ, ಹಣ ಜಮೆನೇ ಆಗಿಲ್ವಾ, ಹಣನೇ ಬಂದಿಲ್ವಾ, ಇದ್ರ ಬಗ್ಗೆ ಆನ್ ದ ಪಾಯಿಂಟಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಿಗೆ ಹಣ ಬಂದಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ದಯವಿಟ್ಟು ಕಂಪ್ಲೀಟಾಗಿ ಕಮೆಂಟ್ ಮಾಡಿದರೆ ಮಾತ್ರ ನಿಮಗೆ ನಾನು ಹೆಲ್ಪ್ ಮಾಡಲಿಕ್ಕಾಗುತ್ತೆ. ಯಾಕಂತಂದರೆ ಕಂಪ್ಲೀಟಾಗಿ ಕಮೆಂಟ್ ಮಾಡಿದರೆ ಡೆಫಿನೆಟಾಗಿ ಹೆಲ್ಪ್ ಮಾಡ್ಬೋದು. ಆ್ಯಂಡ್ ನಾನು ರೆಸ್ಪಾನ್ಸ್ ಮಾಡ್ತೀನಿ ಖಂಡಿತವಾಗ್ಲೂ. ನಿಮ್ಗೆ ಹಣ ಜಮೆ ಆಗಿದೆ ಆಗಿಲ್ವ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಮುಖ್ಯ ನಿಮ್ಮದು ಕಮೆಂಟ್ ಮಾಡುವಂಥದ್ದು. ಕಮೆಂಟ್ ನಾನು ಆಲ್ರೆಡಿ ಹೇಳಿದೆ, ಇದ್ರ ಬಗ್ಗೆ ಹೇಳಿದ್ದೆ, ನಾನು ಮತ್ತೊಮ್ಮೆ ಹೇಳುವಂಥದ್ದು ಅಲ್ಲ. ಕಮೆಂಟನ್ನು ಮಾಡಿ, ಬೇಕಾದರೆ ಮತ್ತೊಮ್ಮೆ ಹೇಳ್ತೀನಿ, ಕಮೆಂಟ್ ಮಾಡಿ ಅನ್ನುವಂಥದ್ದು ನಾನು ಆಲ್ರೆಡಿ ಹೇಳಿದೆ. ಕಮೆಂಟ್ ಮಾಡುವಂಥದ್ದು ಯಾಕೆ ಅಷ್ಟು ಮುಖ್ಯ ಅನ್ನುವಂಥದ್ದು ಅಂತಂದರೆ, ಕಮೆಂಟ್ ನೀವು ಮಾಡಿದರೆ ಖಂಡಿತವಾಗ್ಲೂ ನನಗೆ ಗೊತ್ತಾಗುತ್ತೆ ಯಾರಿಗೆ ಹಣ ಜಮೆ ಆಗಿದೆ, ಯಾರಿಗೆ ಹಣ ಬಂದಿದೆ, ಯಾರಿಗೆ ಹಣ ಬರುತ್ತೆ, ಮತ್ತು ಕಂಪ್ಲೀಟಾಗಿ ಯಾರಿಗೆ ಹಣ ಸರ್ಕಾರ ಜಮೆ ಮಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಈಗ ಗೊತ್ತಾಗುತ್ತೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ದಾರೆ ಖಂಡಿತವಾಗಿ ಹಾಕ್ತೀವಿ ಅಂತ ಹೇಳಿರುವಂಥದ್ದು ಹಣವನ್ನು ಖಂಡಿತವಾಗ್ಲೂ ಜಮೆ ಆಗುತ್ತೆ ಅನ್ನುವಂಥದ್ದು ತುಂಬ ಜನರಿಗೆ ಗೊತ್ತಿದೆ. ಆದರೂ ಕೂಡ ಖಂಡಿತವಾಗ್ಲೂ ನಾನು ಒಂದು ಸಾರಿ ನಿಮ್ಗೆ ಹೇಳಿದೆ, ಅಲರ್ಟ್ ಮಾಡಿದೆ, ರಿಮೈಂಡ್ ಮಾಡಿದೆ, ಖಂಡಿತವಾಗ್ಲೂ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇಷ್ಟೇ ನಾನು ಹೇಳುವಂಥದ್ದಷ್ಟೇ, ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ. ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಆ್ಯಂಡ್ ಒಂದಿಷ್ಟು ಜನ ಕೇಳಿದ್ರಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಇದು ರೈತರಿಗೆ ಸಂಬಂಧಪಟ್ಟಂಥ ಯೋಜನೆ. ಈಗ ಯಾರಿಗೆ ಹಣ ಬರುತ್ತೆ? PM ಕಿಸಾನ್ ಸಮ್ಮಾನ್ ನಿಧಿ ಅಂತಂದರೆ ರೈತರಿಗೆ ಹಣ ಬರುವಂಥ ಯೋಜನೆ. ಇದು ಯಾರಿಗೆ ಹಣ ಬರುತ್ತೆ ಅನ್ನುವಂಥದ್ದು ತುಂಬ ಜನ ಇಲ್ಲಿ ಕೇಳಿದಿರ. ಆ್ಯಂಡ್ ಆಲ್ಮೋಸ್ಟ್ ಯಾರಿಗೆ ಹಣ ಬರುತ್ತೆ ಅಂತಂದರೆ ಆಲ್ಮೋಸ್ಟ್ ನನಗೆ ತಿಳಿಸ್ಕೊಡ್ತೀನಿ. ಈಗ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರುತ್ತೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು. ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಎಲ್ರಿಗೂ ಹಣ ಜಮೆ ಆಗಲಿ. ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲ್ ಕಡೆಯಿಂದ ನಾನು ಹೇಳುವಂಥದ್ದು ಇಷ್ಟೇ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಈಗ DBT ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಲ್ಮೋಸ್ಟ್ ಹೇಳಿದ್ದಾರೆ ನಿಮ್ಮೆಲ್ರಿಗೂ ಹಣ ಬರುತ್ತೆ ಅಂತ ನಾನು ಹೇಳಿದ್ದೀನಿ. ಆದರೆ ತುಂಬ ಜನ ಇದರಲ್ಲಿ ಹಣವನ್ನು ಪಡ್ಕೊಳ್ತಾ ಇಲ್ಲ. ಈ ಒಂದು ಕಾರಣದಿಂದ ನೀವು ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ, ಲೈಕ್ ಮಾಡಿಲ್ಲ ಅಂತ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂತ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಇನ್ನೊಂದು, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ, ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ, ಇನ್ನೊಂದು ಸ್ನೇಹಿತರೆ, ಇಲ್ಲಿ ಜನ ಹಣವನ್ನು ಪಡ್ಕೊಂಡಿಲ್ಲ ಅಂದರೆ, ಈಗ ನೀವು ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಕೇಳ್ತಾ ಇದ್ದೀರಾ, ನಾನು ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಹಣ ಜಮೆ ಆಗಿಲ್ಲ ಅಂತಂದರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಆದರೂ ಕೂಡ ತುಂಬ ಜನ ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ. ಅಂದರೆ ನಾನು ಹೇಳುವಂಥದ್ದು ಇಷ್ಟೇ, ಇಲ್ಲಿ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ. ನೀವು ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಒಂದು ಬಾರಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅನ್ನುವಂಥದ್ದು ನನ್ನ ಆಲ್ಮೋಸ್ಟ್ ಅನಿಸಿಕೆ. ಯಾಕಂತಂದರೆ ತುಂಬ ಜನ ಹಣವನ್ನು ಪಡ್ಕೊಂಡಿಲ್ಲ, ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ಈಗ ತುಂಬ ಜನರ ತಲೆಯಲ್ಲಿ ಇದೆ. ಆಲ್ಮೋಸ್ಟ್ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು. ಅದೇ ನಾನು ಹೇಳ್ತಾ ಇರುವಂಥದ್ದು, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಫಸ್ಟ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್, ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಕಂಪ್ಲೀಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್
ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಸಿಗೋಣ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಕಮೆಂಟ್ ಮಾಡಿಲ್ಲ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಈ ರೀತಿ ಅಪ್ಡೇಟ್ಗಳನ್ನ ಎಲ್ಲದನ್ನು ಕೂಡ ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಹಣ ಬರಲಿ ಅಂತ ಕೇಳ್ಕೊಳ್ತಾ, ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನಾನು ಆಲ್ಮೋಸ್ಟ್ ಹೇಳುವಂಥದ್ದಿಷ್ಟೇ, ಪೆನ್ಷನ್ ಹಣನೂ ಕೂಡ ಇಲ್ಲಿ ಜಮೆ ಆಗಲಿಕ್ಕೆ ಶುರುವಾಗಿದೆ. ಯಾರ್ಯಾರ ಅಕೌಂಟಿಗೆ ಪೆನ್ಷನ್ ಹಣ ಬಂದಿದೆ ದಯವಿಟ್ಟು ಒಂದು ಬಾರಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಆಲ್ಮೋಸ್ಟ್ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಆ್ಯಂಡ್ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಶೇರ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟನ್ನು ಮಾಡಿ. ಆಶಾ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ನಾನು ಹೇಳ್ತಾ ಇರೋವಂಥದ್ದಿಷ್ಟೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಇದೇ ರೀತಿ ಅಪ್ಡೇಟ್ಗಳು ಬೇಕಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ಕಮೆಂಟ್ ಮಾಡೋದನ್ನು ದಯವಿಟ್ಟು ಯಾರೂ ಕೂಡ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಅಂತ ಹೇಳ್ತಾ, ಸಿಗೋಣ ಸ್ನೇಹಿತರೆ.